ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ? ಪರಿಶೀಲನೆ ಮಾಡಿ ಕಾನೂನಾತ್ಮಕ ಏನಿದೆ ಹಂಗೆ ಮಾಡಿ ಸರ್, ಪರವಾಗಿಲ್ಲ. ಈಗ ನಿಮ್ದು ಆರ್ಡರ್ ಏನಾಗಿದೆ ಅಂತ ನೋಡ್ತೀವಿ. ಆರ್ಡರ್ ಏನು ಇಲ್ಲ ಅಂದ್ರೆ ನಿವೇಶನ ಕಾಯ್ದಿರಿಸಿ 4 ಜನ ಕೊಡ್ಬೇಕಾಗುತ್ತೆ ನಿವೇಶನ. ಅದ್ರಲ್ಲೇನಿದೆ ತಪ್ಪು? ಸರಿ ಸರ್, ನೋಡ್ತೀವಿ ಅದನ್ನ. ವಿಚಾರಗಳನ್ನ ಇಲ್ಲಿ ಪ್ರತಿಭಟನೆಗೆ ತರಬಾರ್ದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವತ್ತು ಏನ್ ನಾವು ಜಿಲ್ಲಾಡಳಿತ ಪ್ರತಿಭಟನೆ ಮಾಡಿದ್ದೀವಿ, ಸಾವಧಾನವಾಗಿ ಸಂಕೇತವಾಗಿ ಜೈ ಭೀಮ್ ಹಾಸ್ಟೆಲಿಂದ ಬಂದು ಅಂಬೇಡ್ಕರ್ ಸರ್ಕಲ್ ವೃತ್ತದಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ. ಇವತ್ತು ಉದ್ದೇಶ ಏನಂದ್ರೆ, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಈ ಜಿಲ್ಲಾಡಳಿತ ದಲಿತರನ್ನು ದಮನ ಮಾಡ್ತಾ ಇದೆ. ಇವತ್ತು ಇಬ್ಬರನ್ನ ಕೊಲೆ ಮಾಡಿದ್ದಾರೆ, SC ಹುಡುಗರನ್ನ ಕೊಲೆ ಮಾಡಿದ್ದಾರೆ. ರಾಜಕಾರಣಿಗಳು ಯಾರು ನಮ್ಮ ಪರವಾಗಿ ವಾಯ್ಸ್ ಮಾಡ್ತಾ ಇಲ್ಲ. ಮತಕ್ಕೆ ನಮ್ಮನ್ನು ಉಪಯೋಗಿಸ್ಕೊಂಡು ಅಂಬೇಡ್ಕರ್ ಫೋಟೋಗಳು ಇಟ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳು ಇವತ್ತು ನಮ್ಮನ್ನು ತುಳಿತಾ ಇದ್ದಾರೆ. ಇವತ್ತು SC ಹುಡುಗನ ದರ್ಖಾಸ್ತು ಕಮಿಟಿಲಿ ಆಯ್ಕೆ ಮಾಡಿ ಜಾತಿ ವಿರೋಧಿಗಳಾಗಿ ಅವ್ರನ್ನ ಜಾತಿ ಪಿತೂರಿ ಮಾಡಿ ಇವ್ರನ್ನ ನಾರಾಯಣ ಸಮಂತ ಮತ್ತು ಹುಡುಗನ್ನ ತೆಗೆದಾಕಿದ್ದಾರೆ. ಅವತ್ತು ಗೆಲ್ಲೋವಾಗ ಅಂಬೇಡ್ಕರ್ ಫೋಟೋ ಬೇಕಿತ್ತು, SC ಓಟ್ಗಳು ಬೇಕಾಗಿತ್ತು. ಇವತ್ತು ಅವ್ರಿಗೆ ಯಾರು ಬೇಕಾಗಿಲ್ಲ. ಬಂಧುಗಳೇ, ಇವತ್ತು ದಲಿತರಿಗೆ ಕೊಂಡಿರ್ತಕ್ಕಂಥ ಜಮೀನುಗಳಲ್ಲಿ ಇವತ್ತು ರಾಜಕೀಯ ಪಿತೂರಿದ ಸಾಗುವಳಿ ಕೊಡ್ತಾ ಇದ್ದಾರೆ. ಇವತ್ತು ದಲಿತರನ್ನ ದಮನ ಮಾಡ್ತಕ್ಕಂಥ ಇಡೀ ಕರ್ನಾಟಕ ಸರ್ಕಾರ ಆಳ್ತಕ್ಕಂಥ ನಮ್ಮ ಸರ್ಕಾರ ಇವತ್ತು ನಮ್ಮನ್ನು ದಮನ ಮಾಡ್ತಾ ಇದೆ. ಇವತ್ತು ನಾವು ಏನು 24-25 ಬೇಡಿಕೆ ಹೋರಾಟ ಮಾಡಿದ್ದೀವಿ. ಈ ಒಂದು ಹೋರಾಟ ಈಡೇರಿಸಿದ್ರೆ 1 ತಿಂಗಳು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಗಡುವು ಕೊಡ್ತಾ ಇದ್ದೀವಿ. ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಏನು ನಾವು ಒಕ್ಕೂಟದಿಂದ ಸಂಘಟನೆಗಳ ಒಕ್ಕೂಟದಿಂದ ಉಪವಾಸ ಸತ್ಯಾಗ್ರಹ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತು ಸಾಗುವಳಿ, ಈಗ ಸಾಗುವಳಿ 53 ಅರ್ಜಿ ಆಯಿತು, ಈಗ 57 ಬಿಟ್ಟಿದೆ. 53 ಕ್ಲೋಸ್ ಆಗಿಲ್ಲ, ಮತ್ತೆ 57 ಬಿಟ್ಟು ನಮಗೆ ಗೊಂದಲ ಮಾಡ್ತಾ ಇದೆ ಸರ್ಕಾರ. ಇದನ್ನು ಮೊದಲು ಎಚ್ಚೆತ್ಕೊಬೇಕು. 53 ಆಗಿದ್ರೆ ಯಾಕೆ ನಾವು 57 ಅರ್ಜಿ ಹಾಕ್ಕೊಬೇಕಾಗಿತ್ತು, ಯಾಕೆ ನೀವು ಬಿಡಬೇಕಾಗಿತ್ತು? ಇದು ನಮ್ಮ ಕ್ವಶನ್ ಆಗಿದೆ. ಇವತ್ತು 208ರಲ್ಲಿ 47ರಲ್ಲಿ ಅವ್ರಿಗೆ ಸಾಗುವಳಿ ಬಂದಿದೆ. ಸುಮಾರು 70-80 ವರ್ಷಗಳಾಗಿದೆ. ಇದುವರೆಗೂ ಜಮೀನಿಗೆ ಬಿಡ್ತಾ ಇಲ್ಲ. ಅಲ್ಲೇನು ಜಮೀನಿಗೆ ಹೋದ್ರೆ ಭೂಮಾಫಿಯವರು ಬಲಾಢ್ಯವರು ನಮ್ಮ ಮೇಲೆ ಕೇಸ್ಗಳಾಗ್ತಾರೆ. ಇವತ್ತು ಬಾರ್ಲಹಳ್ಳಿ ಗ್ರಾಮದಲ್ಲಿ 23 ಕುಟುಂಬಗಳು ಸೈಟ್ಗಳು ಹಾಕ್ಕೊಂಡಿದ್ದಾರೆ. ಅಲ್ಲಿ ಅವ್ರನ್ನ ಮನೆಗಳಿಗೆ ಬಿಡ್ತಾ ಇಲ್ಲ. ಅವ್ರ ಮೇಲೆ ಏನನ್ನೋದ್ರೆ ಸುಳ್ಳು ಕೇಸ್ ಆಗ್ತಾ ಇದೆ ಪೊಲೀಸರು. ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಏನು ನಾವು ಕೊತ್ತೂರು ಸರ್ವೆ ನಂಬರ್ಗಳಲ್ಲಿ ಅವರು ಕ್ರಯ ಮಾಡ್ಕೊಂಡಿದ್ದಾರೆ. ಕ್ರಯ ಮಾಡ್ಕೊಂಡು ಸರ್ವೆ ನಂಬರ್ಲೇ ಸಾಗುವಳಿ ಕೊಡ್ತಾರೆ. ಇದು ಪಿತೂರಿ ಮಾಡ್ತಕ್ಕಂಥ ಸರ್ಕಾರ ವಿರುದ್ಧ ನಾವು ಜಿಲ್ಲಾಡಳಿತ ಪ್ರತಿಭಟನೆ ಮಾಡ್ಕೊಂಡಿದ್ದೀವಿ. ಸಾಂಕೇತಿಕವಾಗಿ ನಾವು ಏನಾದರೂ ಮಾಡದಿದ್ರೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡೋಕ್ಕೆ ನಾವು ಹಿಂಜರಿದಲ್ಲ ಅಂತೇಳಿ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಎಚ್ಚರಿಕೆ ನೇರವಾಗಿ ಸರ್ಕಾರಕ್ಕ ಅಥವಾ ರಾಜಕಾರಣಿಗಳಿಗ ಇಲ್ಲ ಅಧಿಕಾರಿಗಳಿಗ? ಸರ್, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. ಇವತ್ತು ನಾವು ಹೇಳ್ತೀವಿ, ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಮಗೆ ಏನಾದರೂ ಕಾರ್ಯಾಂಗ ಕೆಲಸ ಮಾಡಿದ್ರೆ ನ್ಯಾಯಾಂಗದ ಹತ್ರ ಹೋಗ್ತೀವಿ, ನ್ಯಾಯಾಂಗ ಇದು ಮಾಡಿದ್ರೆ ಕಾರ್ಯಾಂಗ ಹೋಗ್ತೀವಿ, ಶಾಸಕಾಂಗ ಹತ್ರ ಹೋಗ್ತೀವಿ. ಮೂರೂ ನಮಗೆ ದಲಿತರಿಗೆ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಅನ್ಯಾಯದ ವಿರುದ್ಧ ನಾವು ನ್ಯಾಯ ಪಡಿಬೇಕಾಗಿದೆ. ಇವತ್ತು ಏನಾದರೂ ನಮಗೆ ಸವಲತ್ತುಗಳು ಬೇಕಂದ್ರೆ ನ್ಯಾಯದ ಮುಖಾಂತರ, ಹೋರಾಟದ ಮುಖಾಂತರ ಪಡಿಬೇಕು ಹೊರತು ಈ ಮೂರು ವಿಫಲವಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಜಾತಿಗೆ ದಂಡರಾದ ಹೋರಾಟದ ರಾಜ್ಯ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ. ಏನು ದಲಿತರು, ಏನು ಹಿಂದುಳಿದ ವರ್ಗದವರು ಸುಮಾರು 30-40 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದು, ಇವತ್ತು ಅಂಬೇಡ್ಕರ್ ದಲಿತ ಸಂಘರ್ಷ ಸೇನೆ ಏನು ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣಸ್ವಾಮಣ್ಣವರ ಅಪ್ಪಣೆ ಮೇರೆಗೆ ಇವತ್ತು ನಾವು ಈ ಪ್ರತಿಭಟನೆಯನ್ನು ಭಾಗವಹಿಸಿ ನಾವು ಈ ಒಂದು ಪ್ರತಿಭಟನೆಯನ್ನು ನಾವು ಭಾಗವಹಿಸಿ ಅಂಬೇಡ್ಕರ್ ಸೇನೆಯ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಪ್ರತಿಭಟನೆಯನ್ನು ಭಾಗವಹಿಸಿದ್ದೀವಿ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನು, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಲಿತರ ಮೇಲೆ ಆಗುತ್ತಿರುವ ದೌರ್ಜನ್ಯ, ದಬ್ಬಾಳಿಕೆ ಮತ್ತು ಪೊಲೀಸ್ ಇಲಾಖೆಯವರು ಮಾಡುತ್ತಿರುವ ದಲಿತರ ಮೇಲೆ ಆಗಿರುವ ದೌರ್ಜನ್ಯ, ದಬ್ಬಾಳಿಕೆ ಮತ್ತು PTCL ಏನು ಆಕ್ಟ್ ಆಗಿದೆ, ಆ PTCL ಆಕ್ಟ್ ವಿರುದ್ಧವಾಗಿ ಏನು ಯಂತ್ರಾಂಗಗಳು ಮತ್ತು ಉಪವಿಭಾಗ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಎಲ್ಲರೂ ದಲಿತರ ವಿರುದ್ಧವಾಗಿ ನಡೀತಾ ಇದ್ದಾರೆ. ಏನು ಇವಾಗ ನಾರಾಯಣಸ್ವಾಮಿ ಕಾರ್ಯಾಂಗ, ಶಾಸಕಾಂಗಗಳು ಏನು ಕೆಲಸ ದಲಿತರ ಮೇಲೆ